Hello, dear students. So, today we are going to learn another very interesting lesson, that is friction. So, you know what is friction? Friction andre ಏನು ಅಂತ ಗೊತ್ತಾ ನಿಮಗೆ? So, friction nothing but any substance moving from one place to another place, it requires some energy. For example, so ನಿಮ್ಗೊಂದು ಟೇಬಲ್ನ ನಾನು ಎಳ್ಕೊಂಬರಕ್ಕೆ ಹೇಳ್ತೀನಿ, ತಗೊಂಬರಕ್ಕೆ ಹೇಳ್ತೀನಿ. ನೀವೇನು ಮಾಡ್ತೀರಾ? ಎಳ್ಕೊಂಬರ್ತೀರಾ ಅಲ್ವಾ? ಅದನ್ನು ಎಳ್ಕೊಂಬರ್ತೀರಾ. ಸೊ ಅದೇ ಒಂದು ಚೇರ್ನ ಎಳ್ಕೊಂಬರಕ್ಕೆ ಹೇಳ್ತೀನಿ, ಅದನ್ನು ಎಳ್ಕೊಂಬರ್ತೀರಾ. ಸೊ ಅವಾಗ ಏನಾಗುತ್ತೆ? ವಾಟ್ ಈಸ್ ದ ಡಿಫ್ರೆನ್ಸ್? ಯಾವ್ದು ಕಷ್ಟ ಆಗುತ್ತೆ ನಿಮ್ಗೆ ಎಳ್ಕೊಂಬರೋಕ್ಕೆ? ಟೇಬಲ್ ಎಳ್ಕೊಂಬರಕ್ಕೆ ಕಷ್ಟ ಆಗುತ್ತೆ. ಯಾಕೆ ಅಂತ ಕೇಳಿದ್ರೆ ನೀವೇನಂತೀರಾ? ಸರ್ ವೆಯ್ಟ್ ಇತ್ತು, ಅದು ಚೇರ್ ಆದರೆ ವೆಯ್ಟ್ ಇರಲಿಲ್ಲ ಅಂತೀರಾ ಅಲ್ವಾ? ಸೊ ವೆಯ್ಟ್ ಇದ್ರೆ ಯಾಕೆ ಅದು ಕಷ್ಟ ಆಗಬೇಕು ಎಳ್ಕೊಂಬರೋದಕ್ಕೆ ಅಲ್ವಾ? ಸೊ ಅದೇ ಟೇಬಲ್ಗೆ ವೀಲ್ ಇದ್ವು ಅಂತ ಅನ್ಕೊಳ್ರಿ, ವೀಲ್ ಫಿಕ್ಸ್ ಮಾಡಿದ್ರಲ್ಲ ಕೆಳಗಡೆಗೆ, ಅವಾಗ ಏನಾಗುತ್ತೆ ನಿಮ್ಗೆ ಎಳ್ಕೊಂಬರೋದಕ್ಕೆ? ಈಸಿ ಆಗುತ್ತೆ. ಸೊ ಮೊದ್ಲು ಯಾಕೆ ಕಷ್ಟ ಆಗಿತ್ತು? ಈಗ ಯಾಕೆ ವೀಲ್ ಹಾಕಿದ ಮೇಲೆ ಯಾಕೆ ಈಸಿ ಆಯಿತು ಆ ಟೇಬಲ್ನ ಎಳ್ಕೊಂಬರೋದಕ್ಕೆ? ಒನ್ ಕಂಡೀಷನ್. ಇನ್ನು ನಾನು ನಿಮ್ಗೊಂದು ಫುಟ್ಬಾಲನ್ನು ಕೊಡ್ತೀನಿ. ಸೊ ಫುಟ್ಬಾಲ್ನ ಕಿಕ್ ಮಾಡ್ತೀರಾ ನೀವು, ಏನಾಗುತ್ತೆ? ಅದು ಮುಂದಕ್ಕೆ ಹೋಗುತ್ತೆ. ಎಲ್ಲಿ ಕಿಕ್ ಮಾಡಿದಿರಿ ನೀವು ಅಂತ ಅಂದರೆ, ಒಂದು ಟೈಲ್ಸ್ ಹಾಕಿರುವಂಥ ಒಂದು ಹಾಲ್, ದೊಡ್ಡ ಹಾಲ್ ಇದೆ, ಅದ್ರಲ್ಲಿ ಕಿಕ್ ಮಾಡಿದ್ರಿ, ಫೋರ್ಸ್ ಮಾಡಿದ್ರಿ, ಫುಟ್ಬಾಲ್ ಹೋಯ್ತು ಮುಂದೆ. ಒಂದು 10 ಮೀಟರ್ ಡಿಸ್ಟೆನ್ಸ್ ಹೋಯ್ತು, ದೂರ ಹೋಯ್ತು ಅಂತ ಅನ್ಕೊಂಡ್ರಿ ಅಷ್ಟೇ. ಎಷ್ಟು ಎನರ್ಜಿ ಹಾಕಿ ಕಿಕ್ ಮಾಡಿದ್ರು ಆವಾಗ ಸೇಮ್ ಎನರ್ಜಿಗೆ 10 ಮೀಟರ್ ಡಿಸ್ಟೆನ್ಸ್ ಹೋಯ್ತು ಅಂತ. ಅದೇ ಎನರ್ಜಿನ ನಾನು ಫುಟ್ಬಾಲ್ನ ಕೊಡ್ತೀನಿ, ಮರಳು ಹಾಕಿರ್ತೀನಿ, ಫುಲ್ಲು ಮರಳಿದೆ, ಅದು ರೂಮ್ ತುಂಬ ಮರಳಿದೆ, ಗೊತ್ತಾಗುತ್ತಾ? ಸೊ ಇವಾಗ ಕಿಕ್ ಮಾಡ್ರಿ ಅಂತೀನಿ, ಅಷ್ಟೇ ಎನರ್ಜಿ ಕೊಟ್ಟು ಕಿಕ್ ಮಾಡ್ರಿ ಅಂತ ಹೇಳ್ತೀನಿ. ಅವಾಗ ಬಾಲ್ ಎಷ್ಟು ದೂರ ಹೋಗುತ್ತೆ? ಮೊದಲು ಹೋಗೋಕ್ಕಿಂತ ದೂರ ಹೋಗುತ್ತೋ ಅಥವಾ ಹತ್ತಿರ ಹೋಗುತ್ತೋ? ಹತ್ತಿರ ಹೋಗುತ್ತೆ ಅಲ್ವಾ? ಅಂದರೆ ಜಾಸ್ತಿ ದೂರ ಹೋಗಲ್ಲ ಬಾಲ್. ಮರಳ ಮೇಲಾದರೆ ಜಾಸ್ತಿ ದೂರ ಹೋಗಲ್ಲ. ಫ್ಲಾಟ್ ಇದು ಬರೀ ಟೈಲ್ಸ್ ಹಾಕಿರುವಂಥ ಹಾಲ್ ಆದರೆ, ಟೈಲ್ಸ್ ಮೇಲಾದರೆ ಭಾಳ ದೂರ ಹೋಗುತ್ತೆ, ಮರಳ ಮೇಲಾದರೆ ಜಾಸ್ತಿ ದೂರ ಹೋಗಲ್ಲ. ಯಾಕೆ? ವಾಟ್ ಇಸ್ ದ ಡಿಫ್ರೆನ್ಸ್? ಟೇಬಲ್ ಆದರೆ ವೀಲ್ ಇತ್ತು ಅಂದರೆ ಎಳ್ಕೊಂಬರೋದಕ್ಕೆ ಸುಲಭ, ವೀಲ್ ಇರಲಿಲ್ಲ ಅಂದರೆ ಎಳ್ಕೊಂಬರೋದಕ್ಕೆ ಕಷ್ಟ. ಯಾಕೆ ಅಂತ ಅಂದರೆ, ಎರಡು ಆಬ್ಜೆಕ್ಟ್ಸ್ನ ನಡುವಿನ ಸ್ಮೂತ್ನೆಸ್ ಹೇಗಿರುತ್ತೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಸೊ ದಟ್ ಕಾಸಸ್ ದ ಫ್ರಿಕ್ಷನ್. ಅದನ್ನು ನಾವು ಫ್ರಿಕ್ಷನ್ ಅಂತ ಕರಿತೀವಿ. ಸೊ ಎಳ್ಕೊಂಬರ್ಬೇಕಾದ್ರೆ ಜಾಸ್ತಿ ಫ್ರಿಕ್ಷನ್ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ ಟೇಬಲ್ಗೆ. ಸೊ ಅವಾಗ ಏನಾಗುತ್ತೆ? ಅದು ಫ್ರಿಕ್ಷನ್ ಜಾಸ್ತಿ ಆದಾಗಲೂ ಅದು ಮೋಷನ್ ಅಂದರೆ ಮೂವ್ಮೆಂಟ್ ಆಗೋದನ್ನು ತಡಿತಾ ಹೋಗುತ್ತೆ. ಫ್ರಿಕ್ಷನ್ ಅಂದರೆ ವೆರಿ ಸಿಂಪಲ್, ಇಟ್ ಕಂಟ್ರೋಲ್ಸ್ ದ ಮೂವ್ಮೆಂಟನ್ನು ಕಂಟ್ರೋಲ್ ಮಾಡುತ್ತೆ ಅಥವಾ ಅವಾಯ್ಡ್ ಮಾಡುತ್ತೆ. ಇಟ್ ಅಪೋಸಸ್ ದ ಮೋಷನನ್ನು ತಡೆಯುತ್ತೆ, ಅಂದರೆ ಮೂವ್ಮೆಂಟ್ ಆಗೋದನ್ನ ತಡೆಯುತ್ತೆ ಅಂತ ಅರ್ಥ. ಸೊ ಟೇಬಲ್ನ ಎಳ್ಕೊಂಬರ್ಬೇಕಾದ್ರೆ ಫ್ರಿಕ್ಷನ್ ಜಾಸ್ತಿ ಇತ್ತು, ಹಾಗಾಗಿ ಮೂವ್ಮೆಂಟ್ ಆಗೋದನ್ನ ನಿಮ್ಗೆ ಎಳ್ಕೊಂಬರೋದಕ್ಕೆ ಕಷ್ಟ ಆಯಿತು. ಅಂದರೆ ಅದು ತಡಿತಾ ಇತ್ತು, ನಾನು ಬಿಡಲ್ಲ ಅಂತ ತಡಿತಾ ಇತ್ತು ಅದು. ಅದೇ ವೀಲ್ ಇತ್ತು ಅಂದರೆ ಏನಾಗುತ್ತೆ? ಫ್ರಿಕ್ಷನ್ ಕಡಿಮೆ ಇರುತ್ತೆ, ಅವಾಗ ಅದು ತಡಿಯಲ್ಲ, ಈಸಿಯಾಗಿ ಬರುತ್ತೆ. ಫ್ರಿಕ್ಷನ್ ಕಡಿಮೆ ಆದಂಗೆ ನಮ್ಗೆ ಎನರ್ಜಿನೂ ಕಡಿಮೆ ಆಗಬೇಕಾಗುತ್ತೆ. ಸೊ ಹಾಗೇನೆ ಬಾಲ್ನ ಕಿಕ್ ಮಾಡಿದಾಗ, ಸೊ ನೈಸ್ ಸರ್ಫೇಸ್ ಇದ್ದಾಗ ಫ್ರಿಕ್ಷನ್ ಏನಾಗುತ್ತೆ? ಸ್ಮೂತ್ ಸರ್ಫೇಸ್ ಅಲ್ವಾ, ಈಸಿಯಾಗಿ ಜಾರತ್ತೆ. ಫ್ರಿಕ್ಷನ್ ಕಡಿಮೆ ಇರುತ್ತೆ, ಅವಾಗ ಬಾಲ್ ಮೂವ್ ಆಗುತ್ತೆ. ಅದೇ ಮರಳ ಮೇಲಾದರೆ ಫ್ರಿಕ್ಷನ್, ಅದು ಈ ಸ್ಮೂತ್ ಸರ್ಫೇಸ್ ಅಲ್ವಾ ಅದು, ಹಾಗಾಗಿ ಫ್ರಿಕ್ಷನ್ ಜಾಸ್ತಿ ಆಗುತ್ತೆ, ಬಾಲ್ ಮೂವ್ ಆಗಲ್ಲ. ಫ್ರಿಕ್ಷನ್ ಜಾಸ್ತಿ ಇದ್ರೆ ಬಾಲ್ ಮೂವ್ ಆಗಲ್ಲ, ಫ್ರಿಕ್ಷನ್ ಕಡಿಮೆ ಇದ್ರೆ ಬಾಲ್ ಮೂವ್ ಆಗುತ್ತೆ. ಸೊ ನೋಡ್ರಿ, ಮೂವ್ಮೆಂಟನ್ನು ಅಪೋಸ್ ಮಾಡುತ್ತೆ, ಗೊತ್ತಾಗತ್ತಾ? ಇಟ್ ಅಪೋಸಸ್ ದ ಮೋಷನ್, ದಟ್ ಈಸ್ ಕಾಲ್ಡ್ ಫ್ರಿಕ್ಷನ್. ಅರ್ಥ ಆಗ್ತಿದೆ ಅಲ್ವಾ? ಸೊ ಇನ್ನು ಯಾವ್ಯಾವ ರೀತಿ ಫ್ರಿಕ್ಷನ್ ಇದ್ದಾವೆ ಅದನ್ನು ನಾವು ಎಲ್ಲೆಲ್ಲೆಲ್ಲ ನೋಡ್ತೀವಿ. ಡೈಲಿ ಲೈಫಲ್ಲಿ ನಾವು ಈ ಫ್ರಿಕ್ಷನ್ನ ಹೇಗೆ ಯೂಸ್ ಮಾಡ್ತೀವಿ. ಕೆಲವೊಂದು ಕಡೆ ಫ್ರಿಕ್ಷನ್ ನಮಗೆ ಯೂಸ್ ಆಗುತ್ತೆ, ಫ್ರಿಕ್ಷನ್ ಇರಬೇಕು ಅಂತ ಅನ್ಸುತ್ತೆ. ಕೆಲವೊಂದು ಕಡೆ ಫ್ರಿಕ್ಷನ್ ಇರಬಾರ್ದು ಅಂತ ಅನ್ಸುತ್ತೆ. ಎಲ್ಲೆಲ್ಲಿ ಫ್ರಿಕ್ಷನ್ ಇರಬೇಕು ಅಲ್ಲಿ ನಾವು ಫ್ರಿಕ್ಷನ್ನ ಕೊಡೋಣ, ಎಲ್ಲೆಲ್ಲಿ ಫ್ರಿಕ್ಷನ್ ಬೇಡವೋ ಅಲ್ಲಿ ಫ್ರಿಕ್ಷನ್ನ ಕಡಿಮೆ ಮಾಡ್ತಾ ಹೋದಂಗೂ ನಾವು ಫ್ರಿಕ್ಷನ್ ನೋಡ್ರಿ ಜಾಸ್ತಿ ಆಗ್ತಾ ಹೋದಂಗೂ, ಎಲ್ಲೆಲ್ಲಿ ಬೇಡವೋ ನಮಗೆ ಅಲ್ಲಿ ಫ್ರಿಕ್ಷನ್ ಜಾಸ್ತಿ ಆಗ್ತಾ ಹೋದಂಗೂ ನಮಗೆ ಎನರ್ಜಿ ಜಾಸ್ತಿ ಬೇಕಾಗುತ್ತೆ. ನೋಡ್ರಿ, ನಮಗೆ ಟೇಬಲ್ನ ಎಳಿಬೇಕಪ್ಪ ಅಂದ್ರೆ ಸಿಕ್ಕಾಪಟ್ಟೆ ಎನರ್ಜಿ ಬೇಕು. ಅದ್ರ ಬದಲು 4 ವೀಲ್ ಹಾಕ್ಬಿಟ್ರೆ ಟೇಬಲ್ಗೆ ಎಳಿಯೋದು ಸ್ವಲ್ಪ ಅಲ್ಲ, ಎನರ್ಜಿ ಉಳಿತಾನೆ. ಸೊ ಆ ರೀತಿ ನಾವು ಫ್ರಿಕ್ಷನ್ನ ಕಡಿಮೆ ಮಾಡ್ತಾ ಹೋಗ್ಬೇಕು. ಕೆಲವೊಂದು ಕಡೆ ಫ್ರಿಕ್ಷನ್ ನಮಗೆ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ನೀವು ನಡ್ಕೊಂಡು ಹೋಗ್ತಾ ಇರ್ತೀರಿ, ಸ್ಲಿಪ್ಪರ್ ಹಾಕೊಂಡು ನಡೆದು ಸ್ಲಿಪ್ಪರ್ ಏನಾಗ್ಬಿಟ್ಟಿರುತ್ತೆ? ಸೌದೋಗ್ಬಿಟ್ಟಿರುತ್ತೆ. ಯಾಕೆ ಸೌದೋಗಿರುತ್ತೆ? ಫ್ರಿಕ್ಷನ್ನಿಂದ. ಅದು ನೆಲ ಮತ್ತೆ ಚಪ್ಪಲು ಉಜ್ಜಿ ಫ್ರಿಕ್ಷನ್ ಆಗಿ ಏನಾಗ್ಬಿಟ್ಟಿರುತ್ತೆ? ಸೌದೋಗ್ಬಿಟ್ಟಿರುತ್ತೆ. ಅಲ್ಲಿ ಫ್ರಿಕ್ಷನ್ ಇರಬಾರ್ದು ಅಲ್ವಾ? ಅಲ್ಲಿ ಅಂತಹ ಜಾಗದಲ್ಲಿ ಫ್ರಿಕ್ಷನ್ನ ಕಡಿಮೆ ಮಾಡಿ. ಟೈರ್ ನೋಡ್ರಿ, ವೆಹಿಕಲ್ಗಳ ಟೈರ್ ಏನಾಗ್ಬಿಟ್ಟಿರುತ್ತೆ? ಸೌದೋಗ್ಬಿಟ್ಟಿರುತ್ತೆ. ಯಾಕೆ? ಬಿಕಾಸ್ ಆಫ್ ಫ್ರಿಕ್ಷನ್. ಅಲ್ಲಿ ಅಂಥ ಜಾಗದಲ್ಲಿ ನಾವು ಫ್ರಿಕ್ಷನ್ಸ್ನ ಕಡಿಮೆ ಮಾಡಬೇಕು.
ಅವಾಗ ಟೈರ್ ಸೌದೋಗಲ್ಲ. ಬಟ್ ಅದನ್ನು ನಾವು ಬೇರೆ ಕೇಸಲ್ಲೂ ಬೇರೆ ಥರನೂ ಓದ್ಬೋದು. ಫ್ರಿಕ್ಷನ್ ಇತ್ತು ಅಂದರೆ ಬ್ರೇಕ್ ಹಿಡಿಯೋದಕ್ಕೆ ಸುಲಭ ಆಗುತ್ತೆ. ಫ್ರಿಕ್ಷನ್ ಫುಲ್ ಸೌದೋಗಿತ್ತು ಅಂದರೆ ಫ್ರಿಕ್ಷನ್ ಇರಲಿಲ್ಲ, ಗಾಡಿ ನಿಲ್ಲೋದೇ ಇಲ್ಲ. ನಡಿಬೇಕಾದ್ರೆ ಸ್ಲಿಪ್ಪರ್ಗೂ ಫುಲ್ಲು ಸೌದೋಗಿ ನೈಸಾಗಿಬಿಟ್ಟಿತ್ತು ಅಂದರೆ ನಾವು ಜಾರ್ ಬೀಳ್ತೀವಿ. ಹಾಗಾಗಿ ಕೆಲವೊಂದು ಕಡೆ ಫ್ರಿಕ್ಷನ್ ಬೇಕಾಗತ್ತೆ, ಫ್ರಿಕ್ಷನ್ ಕೆಲವೊಂದು ಟೈಮ್ ಬೇಕು, ಕೆಲವೊಂದು ಟೈಮ್ ಬೇಡ. ಫ್ರಿಕ್ಷನಿಂದ ತೊಂದರೆನೂ ಆಗುತ್ತೆ, ಒಳ್ಳೇದಾಗುತ್ತೆ. ಸೊ ಆಲ್ ದೋಸ್ ಥಿಂಗ್ಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ದಿಸ್ ಲೆಸನ್. ಸೊ ಫಸ್ಟ್ ಆಫ್ ಆಲ್ we are going to know about what is friction. So friction, force of friction, nothing but is a force which opposes the motion of an object over a surface. ಅದೇನು ಮಾಡುತ್ತೆ, ಒಂದು ಮೋಷನ್ ಆಫ್ ಆಬ್ಜೆಕ್ಟ್ ಅನ್ನು ಅಪೋಸ್ ಮಾಡುತ್ತೆ, ಅಂದರೆ ತಡೆಯುತ್ತೆ. ಗೊತ್ತಾಗ್ತಿದೆಯಾ? ಸೊ ಫ್ರಿಕ್ಷನ್ ಈಸ್ ಆಲ್ವೇಸ್ ಆಪೋಸಿಟ್ ಟು ದ ಡೈರೆಕ್ಷನ್ ಆಫ್ ದ ಮೂಮೆಂಟ್. ಫ್ರಿಕ್ಷನ್ ಯಾವ ಡೈರೆಕ್ಷನಲ್ಲಿ ಇರುತ್ತೆ, ನೀವು ಯಾವ ಕಡೆಗೆ ಮೂಮೆಂಟ್ನ ಮಾಡ್ತಾ ಇರ್ತೀರೋ ಅದರ ಆಪೋಸಿಟ್ ಡೈರೆಕ್ಷನ್. ಇಲ್ಲಿ ಈ ಚಿತ್ರ ನೋಡ್ರಿ, ನಿಮ್ಗೆ ಗೊತ್ತಾಗುತ್ತೆ. ಸೊ ಯಾವ ಚಿತ್ರ? ಈ ಚಿತ್ರ. ಸೊ ಇಲ್ಲಿ ನೋಡ್ರಿ, ನೀವು ಈ ಕಡೆಗೆ ಮೂವ್ ಮಾಡ್ತಾ ಇದ್ದೀರಾ, ತಳ್ತಾ ಇದ್ದೀರಿ, ಈ ಬಾಕ್ಸ್ ಅನ್ನು ತಳ್ತಾ ಇದ್ದೀರಾ ಅಂತ ಅನ್ಕೊಟ್ರಿ. ಮೋಷನ್ ಈ ಕಡೆಗಿದೆ, ಫ್ರಿಕ್ಷನ್ ನೋಡ್ರಿ ಯಾವ ಕಡೆ ತೋರಿಸಿದ್ದಾರೆ ಆರೋ ಮಾರ್ಕ್ ಅವರು. ಆರೋ ಮಾರ್ಕ್ ಯಾವ ಕಡೆ ತೋರಿಸಿದ್ದಾರೆ? ಈ ಕಡೆಗೆ ತೋರಿಸಿದ್ದಾರೆ. ನೀವು ಪುಷ್ ಮಾಡ್ತಾ ಇರೋದು ಮೋಷನ್ ಈ ಕಡೆಗಿದೆ. ಸೊ ಫ್ರಿಕ್ಷನ್ ಯಾವಾಗಲೂ ಅಪೋಸಿಟ್ ಡೈರೆಕ್ಷನ್ ಇರುತ್ತೆ. ಬಾಲ್ ಯಾವುದೋ ಕಡೆಗೆ ಹೋಗ್ತಾ ಇದೆ, ಈ ಕಡೆಗೆ ಬರ್ತಾ ಇದೆ ಅಂದರೆ ಫ್ರಿಕ್ಷನ್ ಯಾವ ಕಡೆಗಿರುತ್ತೆ? ಈ ಕಡೆಗಿರುತ್ತೆ. ನೀವು ಸೈಕಲ್ ಈ ಕಡೆಗೆ ತುಳಿತಾ ಇದ್ದೀರಾ, ಫ್ರಿಕ್ಷನ್ ಯಾವ ಕಡೆಗಿರುತ್ತೆ? ಫ್ರಿಕ್ಷನಲ್ ಫೋರ್ಸ್ ಯಾವ ಡೈರೆಕ್ಷನ್ ಇರುತ್ತೆ? ಈ ಕಡೆಗಿರುತ್ತೆ. ಗೊತ್ತಾಗ್ತಿದೆಯಾ? ಸೊ ಇವೆಲ್ಲವೂ ಏನಪ್ಪ ಅಂತಂದ್ರೆ ಎಕ್ಸಾಂಪಲ್ ಫಾರ್ ದ ಫ್ರಿಕ್ಷನ್. ಅರ್ಥ ಆಗ್ತಿದೆ ಅಲ್ವಾ? ಸೊ ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್ ವಾಟ್ ಇಸ್ ಫ್ರಿಕ್ಷನ್. ಸೊ ಫ್ರಿಕ್ಷನ್ ಯಾವ್ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಫ್ರಿಕ್ಷನ್ ಇರಬೇಕು ಅಂದರೆ ಏನೇನೆಲ್ಲ ಫ್ಯಾಕ್ಟರ್ಸ್ ಇರಬೇಕು ಅಂತ ನೋಡ್ತಾ ಹೋಗೋಣ. ಒಂದು ನೇಚರ್ ಆಫ್ ದ ಸರ್ಫೇಸ್ ಇನ್ ಕಾಂಟ್ಯಾಕ್ಟ್. ಆ ಸರ್ಫೇಸ್ ಕಾಂಟ್ಯಾಕ್ಟ್ ಮಾಡುವಂಥ ನೇಚರ್ ಹೇಗಿರುತ್ತೆ ಅನ್ನೋದ್ರ ಆಧಾರದ ಮೇಲೆ ಅದರ ಫ್ರಿಕ್ಷನ್ ಎಷ್ಟಿರಬೇಕು. ಸ್ಮೂತ್ ಸರ್ಫೇಸಾ ಅಥವಾ ರಫ್ ಸರ್ಫೇಸಾ ಅಂತ ನೋಡ್ರಿ. ಇಲ್ಲಿ ಸ್ಮೂತ್ ಸರ್ಫೇಸ್ ಇತ್ತು, ಫಾಸ್ಟ್ ಆಗಿ ಬರುತ್ತೆ. ಇಲ್ಲಿ ರಫ್ ಸರ್ಫೇಸ್ ಇದ್ರೆ ಇಲ್ಲಿ ನೋಡ್ರಿ, ಇದು ಸ್ಮೂತ್ ಸರ್ಫೇಸ್ ಇದು. ಹಾಗಾಗಿ ಫ್ರಿಕ್ಷನ್ ಏನು ಬಾಲ್ ಇದು ಏನು ರೋಲ್ ಆಗಿ ಇಲ್ಲಿ ತನಕ ಬಂದಿದೆ. ನೋಡ್ರಿ, ಇಲ್ಲಿಂದ ಬಿಟ್ಟಿದ್ದಾರೆ, ಇಲ್ಲಿಂದ ಮೂವ್ ಆಗೋದಕ್ಕೆ ಶುರು ಆಗುತ್ತೆ. ಇದು ಸ್ಮೂತ್ ಸರ್ಫೇಸ್ ಅಲ್ವಾ, ಇಲ್ಲಿವರೆಗೂ ಬಂದಿದೆ. ಇದು ಕೆಳಗಡೆ ರಫ್ ಸರ್ಫೇಸ್ ಅಲ್ವಾ, ಇಲ್ಲಿಗೆ ನಿಂತ್ಕೊಂಡ್ಬಿಟ್ಟಿದೆ. ಸೊ ರಫ್ ಸರ್ಫೇಸ್ ಅಲ್ಲಿ ಮೋಷನ್ ಕಡಿಮೆ ಇರುತ್ತೆ, ಫ್ರಿಕ್ಷನ್ ಜಾಸ್ತಿ ಇರುತ್ತೆ. ಇದರಲ್ಲಿ ಮೋಷನ್ ಜಾಸ್ತಿ ಇರುತ್ತೆ, ಸ್ಮೂತ್ ಸರ್ಫೇಸ್ ಅಲ್ಲಿ ಫ್ರಿಕ್ಷನ್ ಕಡಿಮೆ ಇರುತ್ತೆ. ಫ್ರಿಕ್ಷನ್ ಕಡಿಮೆ ಇರೋದ್ರಿಂದ ಮೋಷನ್ ಜಾಸ್ತಿ, ಫ್ರಿಕ್ಷನ್ ಜಾಸ್ತಿ ಇರೋದ್ರಿಂದ ಮೋಷನ್ ಕಡಿಮೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ಫಸ್ಟ್ ಫ್ಯಾಕ್ಟರ್ ಏನು? ನೇಚರ್ ಆಫ್ ದ ಸರ್ಫೇಸ್ ಇನ್ ಕಾಂಟ್ಯಾಕ್ಟ್, ದಟ್ ಈಸ್ ಸ್ಮೂತ್ನೆಸ್ ಆಫ್ ದ ಸರ್ಫೇಸ್, ಅಂಡ್ ಹೌ ಹಾರ್ಡ್ ಸರ್ಫೇಸ್ ಈಸ್ ಪ್ರೆಸ್ಡ್ ಟುಗೆದರ್. ಫ್ರಿಕ್ಷನ್ ಈಸ್ ಲೆಸ್ ಆನ್ ಸ್ಮೂತ್ ಸರ್ಫೇಸ್. ನೆಕ್ಸ್ಟ್, ಹೌ ಹಾರ್ಡ್ ಸರ್ಫೇಸ್ ಪ್ರೆಸ್ ಟುಗೆದರ್ ಅಂದ್ರೆ ಏನು? ವೆಯ್ಟ್ ಎಷ್ಟು ಫೋರ್ಸ್ ಅಲ್ಲಿ ಅದು ತಳ್ಳುತ್ತೆ ಸರ್ಫೇಸ್ ಅನ್ನು ಅನ್ನೋದ್ರ ಮೇಲೆ. ವೆಯ್ಟ್ ಜಾಸ್ತಿ ಇತ್ತು ಅಂದ್ರೆ ಮೂಮೆಂಟ್ ಫ್ರಿಕ್ಷನ್ ಜಾಸ್ತಿ ಇರುತ್ತೆ, ವೆಯ್ಟ್ ಕಡಿಮೆ ಇತ್ತು ಅಂದ್ರೆ ಫ್ರಿಕ್ಷನ್ ಕೂಡ ಕಡಿಮೆ ಇರುತ್ತೆ. ಸೊ ಇದೇ ಜಾಗದಲ್ಲಿ ನಾವು ಇನ್ನೊಂದು ಇದಕ್ಕಿಂತ ವೆಯ್ಟ್ ಇರುವಂತ ಯಾವ್ದಾದ್ರು ಒಂದು ವಸ್ತುವನ್ನ ಬಿಟ್ಟಿದ್ರೆ ಅದೇನಾಗ್ತಿತ್ತು, ಅದು ಕೂಡ ಇಲ್ಲಿಗೆ ಬಂದು ನಿಂತ್ಕೊಂತಿತ್ತು. ಯಾಕೆ? ಅದು ವೆಯ್ಟ್ ಜಾಸ್ತಿ ಇರ್ತಿತ್ತಲ್ವ, ಫ್ರಿಕ್ಷನ್ ಜಾಸ್ತಿ ಆಗೋದು. ಸೊ ವೆಯ್ಟ್ ಮೇಲೂ ಡಿಪೆಂಡ್ ಆಗಿರುತ್ತೆ, ಅಂದ್ರೆ ಎಷ್ಟು ಪ್ರೆಸ್ ಮಾಡುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗೇನೆ ಅದರ ಸರ್ಫೇಸ್ ಎಷ್ಟು ಸ್ಮೂತ್ನೆಸ್ ಇದೆ ಅನ್ನೋದ್ರ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ಸೊ these are the two factors which friction depends, which affect on the friction. ಗೊತ್ತಾಗ್ತಿದೆಯಾ? So take down the question. What are the factors which affecting the friction? What are the factors which affecting the friction? ಗೊತ್ತಾಗ್ತಿದೆ ಅಲ್ವಾ? So next, ನಾನು ಅವಾಗಲೇ ಹೇಳಿದ್ನಲ್ಲ, ಫ್ರಿಕ್ಷನ್ ಈಸ್ ಮೋರ್ ಇಫ್ ಸರ್ಫೇಸ್ ಈಸ್ ಪ್ರೆಸರ್ ಹಾರ್ಡರ್. ಕೆಳಗಡೆ ತುಂಬ ತಳ್ತಾ ಇದೆ ಜೋರಾಗಿ, ಯಾಕೆಂದ್ರೆ ದೊಡ್ಡ ವೆಯ್ಟ್ ಇದೆಯಲ್ವಾ, ಹಾಗಾಗಿ ಕೆಳಗಡೆ ತಳ್ತಾ ಇದೆ, ಹಾಗಾಗಿ ಫ್ರಿಕ್ಷನ್ ಜಾಸ್ತಿ ಇರುತ್ತೆ. ಇದು ಕೆಳಗಡೆ ಜಾಸ್ತಿ ತಳ್ಳಲ್ಲ, ಯಾಕೆಂದ್ರೆ ವೆಯ್ಟ್ ಕಡಿಮೆ ಇರುತ್ತೆ, ಅವಾಗ ಫ್ರಿಕ್ಷನ್ ಇದರಲ್ಲಿ ಕಡಿಮೆ ಇರುತ್ತೆ. ಸೊ ಇದು ಕಡಿಮೆ ಮೂಮೆಂಟ್ ತೋರಿಸುತ್ತೆ, ಇದು ಜಾಸ್ತಿ ಮೂಮೆಂಟ್ ತೋರಿಸುತ್ತೆ. ಗೊತ್ತಾಗ್ತಿದೆ ಅಲ್ವಾ? ಸೊ ನೆಕ್ಸ್ಟು, ಫ್ರಿಕ್ಷನ್ ಆಗೋದಕ್ಕೆ ಏನು ಕಾರಣ? ಹೌ ಫ್ರಿಕ್ಷನ್ ಟೇಕ್ಸ್ ಪ್ಲೇಸ್ ಅಂತ ಅಂದ್ರೆ, ಸೊ ಎರಡು ಆಬ್ಜೆಕ್ಟ್ನ ನಡುವೆ ಯಾವ ರೀತಿ ಜಾಯ್ನಿಂಗ್ ಆಗಿದೆ, ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತಾ ಇದ್ದಾರೆ. ಯಾವ ರೀತಿ ನೋಡ್ರಿ ಹೇಗಿದೆ, ಇದು ಇರ್ರೆಗ್ಯುಲರ್ ಸರ್ಫೇಸ್ ಜಾಯ್ನಿಂಗ್ ಇದೆ, ಹಾಗಾಗಿ ಫ್ರಿಕ್ಷನ್ ಆಗುತ್ತೆ. ಇಲ್ಲಿ ನಮ್ಗೆ ಇಲ್ಲಿ ಏನು ಕಾಣಲ್ಲ, ಅಂದ್ರೆ ಸ್ಮೂತ್ ಇದೆ ಅಂತ ಅನ್ಸುತ್ತೆ, ಆದ್ರೂ ಕೂಡ ಇವೆರಡೂ ವಸ್ತುಗಳು ಜಾಯಿನ್ ಆಗಿರುವಂತ ಜಾಗ ಇದೆಯಲ್ಲ, ಅದು ಈ ರೀತಿ ಇರ್ರೆಗ್ಯುಲರ್ ಇತ್ತು ಅಂದ್ರೆ ಫ್ರಿಕ್ಷನ್ ಜಾಸ್ತಿ ಆಗುತ್ತೆ. ಸ್ಮೂತ್ ಫುಲ್
ನೈಸ್ ಇತ್ತು ಅಂದರೆ, ಈ ರೀತಿ ಇತ್ತು ಅಂದರೆ ಫ್ರಿಕ್ಷನ್ ಕಡಿಮೆ, ಈ ರೀತಿ ಇತ್ತು ಅಂದರೆ ಫ್ರಿಕ್ಷನ್ ಕಡಿಮೆ. ಅದೇ ಈ ರೀತಿ ಇತ್ತು ಅಂದರೆ ಎರಡು ಸರ್ಫೇಸ್ ಜಾಯ್ನ್ ಆಗಿರುವಂಥ ಜಾಗ ಅದು ಫ್ರಿಕ್ಷನ್ ಜಾಸ್ತಿ. ಇದೇ ನೀವು ಮ್ಯಾಚ್ ಬಾಕ್ಸ್ನ ಇದು ಮಾಡಿ ಸ್ಪಾರ್ಕ್ ಮಾಡ್ತೀರಾ ನೋಡ್ರಿ, ಅದರಲ್ಲಿ ಫುಲ್ ನೈಸ್ ಇತ್ತು, ಅದನ್ನು ನೋಡ್ರಿ ಹೆಂಗೆ ರಫ್ ಮಾಡಿರ್ತಾರೆ, ರಫ್ ಸರ್ಫೇಸ್ ಮ್ಯಾಚ್ ಬಾಕ್ಸ್ ಇರುತ್ತಲ್ಲ ಅದು ರಫ್ ಸರ್ಫೇಸ್ ಇರುತ್ತೆ. ಅದೇ ಸ್ಮೂತ್ ಸರ್ಫೇಸ್ ಇತ್ತು ಅಂದರೆ ಅಲ್ಲೇನಾಗುತ್ತೆ, ಫ್ರಿಕ್ಷನ್ ಕಡಿಮೆ ಇರುತ್ತೆ, ಸ್ಪಾರ್ಕ್ ಆಗೋದೇ ಇಲ್ಲ. ಫ್ರಿಕ್ಷನ್ ಜಾಸ್ತಿ ಆಗೋದ್ರಿಂದ ಹೀಟ್ ಪ್ರೊಡ್ಯೂಸ್ ಆಗುತ್ತೆ, ಅದನ್ನು ಎಫೆಕ್ಟ್ಸ್ ಆಫ್ ಫ್ರಿಕ್ಷನ್ ಅಲ್ಲಿ ಓದ್ತೀವಿ ನಾವು, ಗೊತ್ತಾಗತ್ತಾ? ಸೊ ಈಗ ಫ್ರಿಕ್ಷನ್ ಕಾಸ್ ಡ್ಯೂ ಟು ಇಂಟರ್ಲಾಕಿಂಗ್ ಆಫ್ ಇರ್ರೆಗ್ಯುಲಾರಿಟೀಸ್ ಬಿಟ್ವೀನ್ ಟೂ ಸರ್ಫೇಸಸ್ ಇನ್ ಕಾಂಟ್ಯಾಕ್ಟ್. ಸೊ ಇಂಟರ್ಲಾಕಿಂಗ್, ಎರಡು ವಸ್ತುಗಳು ನಡುವೆ ಫ್ರಿಕ್ಷನ್ ಆಗತ್ತಾನೆ, ಸೊ ಅವುಗಳು ಹೇಗೆ ಇಂಟರ್ಲಾಕ್ ಆಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹಿಂಗೆ ಫುಲ್ ಇಂಟರ್ಲಾಕ್ ಆಗಿದ್ರೆ ಮೂವ್ಮೆಂಟ್ ಆಗೋದೇ ಇಲ್ಲ, ಇದು ನೋಡ್ರಿ ಫ್ರಿಕ್ಷನ್ ಜಾಸ್ತಿ ಇರುತ್ತೆ. ಅದೇ ಇಂಟರ್ಲಾಕ್ ಆಗಿಲ್ಲ ಅಂದ್ರೆ ಫ್ರಿಕ್ಷನ್ ಕಡಿಮೆ ಇರುತ್ತೆ. ಇರ್ರೆಗ್ಯುಲಾರಿಟೀಸ್ ಸರ್ಫೇಸ್ ಅಲ್ಲಿ ಏನಾಗಿರುತ್ತೆ, ಇಲ್ಲಿ ಇರ್ರೆಗ್ಯುಲಾರಿಟೀಸ್ ಇರುತ್ತೆ, ಹಾಗಾಗಿ ಫ್ರಿಕ್ಷನ್ ಜಾಸ್ತಿ ಆಗುತ್ತೆ. ಫ್ರಿಕ್ಷನ್ ಆಗೋದಕ್ಕೆ ಇದೇ ಕಾರಣ. ಏನ್ ಕಾರಣ? ಕಾಸಸ್ ಆಫ್ ಫ್ರಿಕ್ಷನ್ ಗೊತ್ತಾಗ್ತದೆ. ಸ್ಮೂತ್ ಸರ್ಫೇಸ್ have minute irregularities between two surfaces. Rough surface have larger irregularities between two surfaces. So force of friction is more if the surface is rough. ರಫ್ ಇರೋದ್ರಿಂದ ಇರ್ರೆಗ್ಯುಲಾರಿಟೀಸ್ ಜಾಸ್ತಿ ಇರುತ್ತೆ, ಫ್ರಿಕ್ಷನ್ ಜಾಸ್ತಿ ಆಗುತ್ತೆ. ಸ್ಮೂತ್ ಇರೋದ್ರಿಂದ ಇರ್ರೆಗ್ಯುಲಾರಿಟೀಸ್ ಕಡಿಮೆ ಇರುತ್ತೆ, ಸ್ಮೂತ್ ಸರ್ಫೇಸ್ ಇರೋದ್ರಿಂದ ಆವಾಗ ಫ್ರಿಕ್ಷನ್ ಕಡಿಮೆ ಆಗುತ್ತೆ. ಸೊ ದಿಸ್ ಇಸ್ ದ ಕಾಸಸ್ ಫಾರ್ ಫ್ರಿಕ್ಷನ್. So there are three types of frictions are there. Three types of friction is there. One is static friction. There are three types of friction. Static friction. Another one is sliding friction. Another one is rolling friction. Static friction, sliding friction and rolling friction. ಅರ್ಥ ಆಗ್ತಿದೆ ಅಲ್ವಾ? There are three types of friction: static, sliding and rolling. ಅರ್ಥ ಆಗ್ತಿದೆ ಅಲ್ವಾ? ಸೊ ಸ್ಟ್ಯಾಟಿಕ್ ಫ್ರಿಕ್ಷನ್ ಅಂತ ಅಂದ್ರೆ ಏನು ಅಂದ್ರೆ, ಒಂದು ಟೇಬಲ್ ಇದೆ, ಇಲ್ಲಿದೆ ನೋಡ್ರಿ ಟೇಬಲ್, ಇದು ಸ್ಟ್ಯಾಟಿಕ್ ಫ್ರಿಕ್ಷನ್. ಸ್ಟ್ಯಾಟಿಕ್ ಅಂದ್ರೆ ನಿಂತ್ಕೊಂಡಿರೋದು, ಸ್ಟ್ಯಾಂಡಿಂಗ್ ಅಥವಾ ನೋ ಮೂವ್ಮೆಂಟ್, ಅದನ್ನ ನಾವು ಸ್ಟ್ಯಾಟಿಕ್ ಫ್ರಿಕ್ಷನ್ ಅಂತ ಕರಿತೀವಿ, ಗೊತ್ತಾಗ್ತಿದ್ಯಾ? ಸೊ ಇಲ್ಲಿ ನೋಡ್ರಿ, ನೀವು ಎಷ್ಟು ತಳ್ಳಿದ್ರೂ ಏನಾಗುತ್ತೆ, ಮೂವ್ ಆಗಲ್ಲ ಅದು. ಅದೇನು ನಿಂತ್ಕೊಂಡಿರೋದ್ರಿಂದ ಅದಕ್ಕೆ ಏನು ಬರುತ್ತೆ, ಫ್ರಿಕ್ಷನ್ ಬರುತ್ತೆ. ಸೊ ತಳ್ತಾ ಹೋದಂಗೂ ಅದೇನಾಗ್ತಾ ಹೋಗುತ್ತೆ, ಫ್ರಿಕ್ಷನ್ ಅದ್ರದ್ದು ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ನೋಡಿ, ತಳ್ತಾ ಇದ್ದಂಗೆ ತಳ್ಳೋದು ಸುಲಭ, ಆದರೆ ನಿಂತ್ಕೊಂಡಿರೋದನ್ನ ಸ್ಟಾರ್ಟ್ ಮಾಡೋದು ಸ್ವಲ್ಪ ಕಷ್ಟ. ಸೊ ಅಂದ್ರೆ ಅದನ್ನ ನಾವು ಏನಂತ ಕರಿತೀವಿ, ಸ್ಟ್ಯಾಟಿಕ್ ಫ್ರಿಕ್ಷನ್ ಅಂತ ಕರಿತೀವಿ. ಸೊ ಸ್ಟ್ಯಾಟಿಕ್ ಫ್ರಿಕ್ಷನ್ ಇಸ್ ದ ಫ್ರಿಕ್ಷನ್ ಎಕ್ಸರ್ಟೆಡ್ ಆನ್ ದ ಆಬ್ಜೆಕ್ಟ್ ಅಟ್ ರೆಸ್ಟ್. ಯಾವುದಕ್ಕೆ, ಹೇಗೆ ಅದಕ್ಕೆ ಫ್ರಿಕ್ಷನ್ ಬಂತು, ಫ್ರಿಕ್ಷನಲ್ ಫೋರ್ಸ್ ಬಂತು, ಬಿಕಾಸ್ ಆಫ್ ಇಟ್ ಈಸ್ ಇನ್ ರೆಸ್ಟ್. ಅದು ರೆಸ್ಟ್ ಅಲ್ಲಿ ಇರೋದ್ರಿಂದ ಫ್ರಿಕ್ಷನಲ್ ಫೋರ್ಸ್ ಬರುತ್ತೆ. ಇನ್ನು ಸ್ಲೈಡಿಂಗ್ ಫ್ರಿಕ್ಷನ್ ಇಸ್ ದ ಫ್ರಿಕ್ಷನ್ ಎಕ್ಸರ್ಟೆಡ್ ವೆನ್ ದ ಆಬ್ಜೆಕ್ಟ್ ಈಸ್ ಸ್ಲೈಡ್ಸ್ ಓವರ್ ಅ ಸರ್ಫೇಸ್. ಸ್ಲೈಡಿಂಗ್ ಫ್ರಿಕ್ಷನ್ ಅಂದ್ರೆ ಇದು ನೋಡ್ರಿ, ಜಾರ್ತಾ ಇದ್ದಾನೆ, ಒಂದ್ರ ಮೇಲೆ ಒಂದು ಆಬ್ಜೆಕ್ಟ್ ಇನ್ನೊಂದ್ರ ಮೇಲೆ ಸ್ಲೈಡ್ ಆಗೋದ್ರಿಂದ ಅದಕ್ಕೆ ಅದು ಫ್ರಿಕ್ಷನ್ ಪಡ್ಕೊಳುತ್ತೆ, ಫ್ರಿಕ್ಷನಲ್ ಫೋರ್ಸ್ ಪಡ್ಕೊಳುತ್ತೆ. ಸೊ ಅದನ್ನು ನಾವು ಸ್ಲೈಡಿಂಗ್ ಫ್ರಿಕ್ಷನ್ ಅಂತ ಕರಿತೀವಿ. ಸ್ಲೈಡಿಂಗ್ ಫ್ರಿಕ್ಷನ್ ಇಸ್ ದ ಫ್ರಿಕ್ಷನ್ ಎಕ್ಸರ್ಟೆಡ್ ವೆನ್ ಅನ್ ಆಬ್ಜೆಕ್ಟ್ ಇಸ್ ಸ್ಲೈಡ್ಸ್ ಓವರ್ ಎ ಸರ್ಫೇಸ್. ಇನ್ನು ರೋಲಿಂಗ್ ಫ್ರಿಕ್ಷನ್ ಅಂದ್ರೆ ಉರುಳೋದು, ಗೊತ್ತಾಗತ್ತಲ್ಲ, ಇಲ್ಲಿ ಉರುಳ್ತಾ ಇದೆ ನೋಡ್ರಿ, ಅದು ರೋಲಿಂಗ್ ಫ್ರಿಕ್ಷನ್. ರೋಲಿಂಗ್ ಫ್ರಿಕ್ಷನ್ ಇಸ್ ದ ಫ್ರಿಕ್ಷನ್ ಎಕ್ಸರ್ಟೆಡ್ ವೆನ್ ಆಬ್ಜೆಕ್ಟ್ ರೋಲ್ಸ್ ಓವರ್ ದ ಸರ್ಫೇಸ್. ಉರುಳಿದಾಗ ಅದಕ್ಕೆ ಫ್ರಿಕ್ಷನ್ ಬರುತ್ತಲ್ವ, ಅದನ್ನ ರೋಲಿಂಗ್ ಫ್ರಿಕ್ಷನ್ ಅಂತ ಕರಿತೀವಿ. ಅಂದ್ರೆ ಫ್ರಿಕ್ಷನ್ ಅಂದ್ರೆ ತಡೆಯೋದು, ಮೂವ್ಮೆಂಟ್ನ ತಡೆಯುವಂಥದ್ದು. ಸೊ ಸ್ಲೈಡಿಂಗ್ ಫ್ರಿಕ್ಷನ್ ಇಸ್ ಸ್ಲೈಟ್ಲಿ ಲೆಸ್ ದ್ಯಾನ್ ದ ಸ್ಟ್ಯಾಟಿಕ್ ಫ್ರಿಕ್ಷನ್ ಅಂಡ್ ರೋಲಿಂಗ್ ಫ್ರಿಕ್ಷನ್ ಇಸ್ ಲೆಸ್ ದ್ಯಾನ್ ದ ಸ್ಲೈಡಿಂಗ್ ಫ್ರಿಕ್ಷನ್. ಅಂದ್ರೆ ಇದು ಫ್ರಿಕ್ಷನ್ ಜಾಸ್ತಿ ಇರುತ್ತೆ ಇದರಲ್ಲಿ, ಅದಕ್ಕಿಂತ ಕಡಿಮೆ ಇದರಲ್ಲಿ, ಇದಕ್ಕಿಂತ ಕಡಿಮೆ ಇದರಲ್ಲಿ ರೋಲಿಂಗ್ ಫ್ರಿಕ್ಷನ್ ಅಲ್ಲಿ, ಗೊತ್ತಾಗುತ್ತಾ ಯಾವುದು ಫ್ರಿಕ್ಷನ್. ಹಾಗಾಗಿನೇ ನಾವು ದೊಡ್ಡ ದೊಡ್ಡ ವಸ್ತುಗಳನ್ನ ನೋಡ್ರಿ ಉಳಿಸ್ಕೊಂಡು ಹೋಗ್ತಾ ಇರ್ತಾರೆ, ಎಳ್ಕೊಂಡು ಹೋಗಲ್ಲ. ದೊಡ್ಡದು ಏನಂದ್ರೆ ದೊಡ್ಡ ದೊಡ್ಡ ಮರದ ದಿಮ್ಮಿಗಳು ಇರ್ತಾವ ನೋಡ್ರಿ, ಟಿಂಬರ್ಗಳು, ಎತ್ಕೊಂಡು ಹೋಗೋಕ್ಕಾಗಲ್ಲ, ಅಂಥವುಗಳನ್ನ ಎಳ್ಕೊಂಡು ಹೋಗೋಕ್ಕೂ ಆಗಲ್ಲ, ಯಾಕಂದ್ರೆ ಫ್ರಿಕ್ಷನ್ ಜಾಸ್ತಿ ಇರುತ್ತೆ. ಆದರೆ ಉಳಿಸ್ಕೊಂಡು ಹೋಗ್ಬೋದು, ಅವಾಗ ಫ್ರಿಕ್ಷನ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಯಾಕಂದ್ರೆ ರೋಲಿಂಗ್ ಫ್ರಿಕ್ಷನ್ ಯಾವಾಗ್ಲೂ ಏನಾಗಿರುತ್ತೆ, ಕಡಿಮೆ ಇರುತ್ತೆ, ಲೆಸ್ ಫ್ರಿಕ್ಷನ್ ಇರುತ್ತೆ, ಹಾಗಾಗಿ ಈಸಿ ಮೂವ್ಮೆಂಟ್ ಮಾಡೋದು. ಇದು ಅದಕ್ಕಿಂತ ಸ್ವಲ್ಪ ಕಷ್ಟ, ಇದು ಸಿಕ್ಕಾಪಟ್ಟೆ ಕಷ್ಟ. ಸ್ಟ್ಯಾಟಿಕ್ ಫ್ರಿಕ್ಷನ್, ಇದು ಸ್ಲೈಡಿಂಗ್ ಫ್ರಿಕ್ಷನ್, ಇದು ರೋಲಿಂಗ್ ಫ್ರಿಕ್ಷನ್. ಅರ್ಥ ಆಗ್ತಿದೆ ಅಲ್ವಾ? ಸೊ ಟೇಕ್ ಡೌನ್ ದ ಕ್ವಶನ್, ರೈಟ್ ದ ಎಕ್ಸ್ಪ್ಲೈನ್ ದ 3 types ಆಫ್ ಫ್ರಿಕ್ಷನ್. ಎಕ್ಸ್ಪ್ಲೈನ್ ಮಾಡಬೇಕು ವಿತ್ ದಟ್ ನೇಮ್ಸ್ನ ಜೊತೆಗೆ. ಎಕ್ಸ್ಪ್ಲೈನ್ ದ 3 types ಆಫ್ ಫ್ರಿಕ್ಷನ್. ಸೊ ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದ ಸೊ ಫ್ರಿಕ್ಷನ್ ಸಮ್ಟೈಮ್ಸ್ ಯೂಸ್ಫುಲ್. ನಾನು ಅವಾಗಲೇ ಹೇಳಿದೆ, ಫ್ರಿಕ್ಷನ್ ಒಂದೊಂದು ಕಡೆಗೆ ಯೂಸ್ ಆಗುತ್ತೆ, ಬೇಕು ಫ್ರಿಕ್ಷನ್ ಇಲ್ಲ ಅಂದರೆ ಆಗಲ್ಲ, ಬೇಕೇ ಬೇಕು ಫ್ರಿಕ್ಷನ್.
ಎಲ್ಲೆಲ್ಲಿ ಫ್ರಿಕ್ಷನ್ ಯೂಸ್ಫುಲ್, ಎಲ್ಲೆಲ್ಲಿ ಫ್ರಿಕ್ಷನ್ ನಮ್ಗೆ ಬೇಕು, ಇಲ್ಲಾಂದರೆ ಆಗಲ್ಲ ಅಂತ ನೋಡ್ತಾ ಹೋಗೋಣ. ವೆರಿ ಇಂಟ್ರೆಸ್ಟಿಂಗ್ ಆ್ಯಕ್ಟಿವಿಟೀಸ್ ಇವು. ನಿಮ್ಮ ಡೈಲಿ ಲೈಫಲ್ಲಿ ನೀವು ನೋಡಿರ್ತೀರ, ಎಲ್ಲ ನೀವು ಡೈಲಿ ಲೈಫಲ್ಲಿ ಯೂಸ್ ಮಾಡೋವಂಥದ್ದೇ, ಏನು ಹೊಸದಲ್ಲ. ಸೊ ನೋಡ್ತಾ ಹೋಗೋಣ. ಸೊ ನಮಗೆ ಯೂಸ್ಫುಲ್ ಫ್ರಿಕ್ಷನ್ ಎಲ್ಲೆಲ್ಲಿ ಯೂಸ್ಫುಲ್. ಇಟ್ ಈಸ್ ಪಾಸಿಬಲ್ ಟು ಹೋಲ್ಡ್ ದ ಟಂಬ್ಲರ್ ಡ್ಯೂ ಟು ಫ್ರಿಕ್ಷನ್ ಬಿಟ್ವೀನ್ ದ ಹ್ಯಾಂಡ್ ಆ್ಯಂಡ್ ದ ಟಂಬ್ಲರ್. ನೋಡ್ರಿ, ಒಂದು ಕಪ್ಪನ್ನು ನಾವು ಹಿಡ್ಕೊಬೇಕು ಅಂದರೆ ಅದು ರಫ್ ಫುಲ್ಲು ಸ್ಮೂತ್ ಸರ್ಫೇಸ್ ಇದ್ರೆ ಹಿಡ್ಕೊತಿದ್ದಂಗೆ ಕೈಯಿಂದ ಜಾರೋಗ್ಬಿಡತ್ತೆ. ಸೊ ಅಲ್ಲಿ ಫ್ರಿಕ್ಷನ್ ಇರಬೇಕಲ್ವ. ಫ್ರಿಕ್ಷನ್ ಇಲ್ಲ ಅಂದರೆ ಏನಾಗುತ್ತೆ, ಗ್ಲಾಸ್ ಒಡೆದೋಗ್ಬಿಡತ್ತೆ ಅಲ್ವಾ. ಒಂದು ಟಂಬ್ಲರ್ನ ಹಿಡ್ಕೊಬೇಕು ಅಂದರೆ, ಹೋಲ್ಡ್ ಮಾಡಬೇಕು ಅಂದರೆ ಫ್ರಿಕ್ಷನ್ ಇರಲೇಬೇಕು ನಮ್ಮ ಕೈ ಮತ್ತು ಆ ಗ್ಲಾಸ್ನ ನಡುವೆ. ಹಾಗಾಗಿ ಗ್ಲಾಸನ್ನು ಫುಲ್ಲು ನೈಸ್ ಮಾಡಿರಲ್ಲ, ರಫ್ ಮಾಡಿರ್ತಾರೆ, ಇಲ್ಲ ಹ್ಯಾಂಡ್ ಕೊಟ್ಟಿರ್ತಾರೆ. ಹ್ಯಾಂಡ್ ಇಲ್ಲ ಅಂದರೆ ಅದು ರಫ್ ಸರ್ಫೇಸ್ ಆಗಿರುತ್ತೆ, ಅವಾಗ ನಮ್ಗೆ ಹಿಡ್ಕೊಳೋದಕ್ಕೆ ಈಸಿ ಆಗುತ್ತೆ ಅಂತ. ಇಲ್ಲಾಂದರೆ ಕೈ ಜಾರ ಹೋಗುತ್ತೆ. ಸೊ ಫ್ರಿಕ್ಷನ್ ಬೇಕಲ್ವಲ್ವಿ. ಸೊ ಎಲ್ಲೆಲ್ಲಿ ಇನ್ ವಿಚ್ ಕೇಸಸ್ ಫ್ರಿಕ್ಷನ್ ಆರ್ ನೆಸಸರಿ ಅಂತ, ಎಲ್ಲೆಲ್ಲಿ ಫ್ರಿಕ್ಷನ್ನ ಅವಶ್ಯಕತೆ ಇದೆ ಅಂತ ಗೊತ್ತಾಗ್ತಿದೆಯಾ. ವೇರ್ ಇಸ್ ಫ್ರಿಕ್ಷನ್ ಈಸ್ needed or necessary. So next, friction between the feet and the ground help us to walk on the ground. ನೋಡ್ರಿ, ನಾವು ನಡ್ಕೊಂಡು ಹೋಗ್ಬೇಕು ಅಂದರೆ ಏನಿರಬೇಕು, ನಮ್ಮ ಕಾಲುಗಳಲ್ಲಿ ಫ್ರಿಕ್ಷನ್ ಇರಬೇಕು. ಕಾಲುಗಳಲ್ಲಿ ಮತ್ತು ಗ್ರೌಂಡಲ್ಲಿ ಫ್ರಿಕ್ಷನ್ ಇರಬೇಕು. ಒಂದು ಗ್ರೌಂಡ್ ಫುಲ್ ನೈಸ್ ಇತ್ತು ಅಂದರೆ ನಾವು ನಡ್ಕೊಂಡು ಹೋಗಲ್ಲ, ಜಾರ್ ಬೀಳ್ತೀವಿ. ನೋಡ್ರಿ, ಫುಲ್ಲು ಸಿಕ್ಕಾಪಟ್ಟೆ ಸಾಫ್ಟ್ ಇರೋವಂತಹ ಟೈಲ್ಸ್ ಇದ್ದರೆ ಅಥವಾ ಜಾರುವಂಥ ಜಾಗ ಇದ್ದರೆ ನೋಡ್ರಿ, ಈ ಜಾಗದ ಇಲ್ಲಿ ಏನಾಗತ್ತೆ, ಫ್ರಿಕ್ಷನ್ ಇರೋದ್ರಿಂದ ನಾವು ನಡ್ಕೊಂಡು ಹೋಗ್ಬೋದು. ಗೊತ್ತಾಗ್ತಿದೆಯಾ. ಸೊ ಅಂಥ ಜಾಗದಲ್ಲಿ ಫ್ರಿಕ್ಷನ್ ಬೇಕು. ಗೊತ್ತಾಗ್ತಿದೆಯಾ. ಸೊ ನೆಕ್ಸ್ಟ್, ಇಟ್ ಈಸ್ ಪಾಸಿಬಲ್ ಟು ರೈಟ್ ವಿತ್ ಅ ಪೆನ್ ಆರ್ ಪೆನ್ಸಿಲ್ ಆನ್ ಅ ಪೇಪರ್ ಡ್ಯೂ ಟು ಫ್ರಿಕ್ಷನ್ ಬಿಟ್ವೀನ್ ಪೆನ್ ಆ್ಯಂಡ್ ಪೆನ್ಸಿಲ್ ಆರ್ ದ ಪೇಪರ್. ನೋಡ್ರಿ, ಪೆನ್ ಬರಿತೀವಿ ನಾವು, ಫುಲ್ಲು ನೈಸ್ ಇರೋಂಥ ಜಾಗದ ಮೇಲೆ ಪೆನ್ನಲ್ಲಿ ಬರೆದ್ರೆ ಹೋಗಲ್ಲ. ಯಾಕಂದರೆ ಆ ಪೆನ್ ಒಳಗಡೆ ಒಂದು ಬಾಲ್ ಇರುತ್ತೆ, ಬಾಲ್ ಪಾಯಿಂಟ್ ಪೆನ್ನಲ್ಲಿ. ಸೊ ಅದು ಬಾಲ್ ಜಾರಬೇಕು ಅಂದರೆ, ಅದು ತಿರುಗಬೇಕು ಅಂತ ಅಂದರೆ ಅದು ಸ್ವಲ್ಪನಾದರೂ ರಫ್ ಸರ್ಫೇಸ್ ಇರಬೇಕು. ಹಾಗಾಗಿ ಹಾಳೆಗಳ ನಡುವೆ, ಹಾಳೆಗಳಲ್ಲಿ ರಫ್ ಸರ್ಫೇಸ್ ಇರುತ್ತೆ. ಅದೇ ನೀವು ಪ್ಲಾಸ್ಟಿಕ್ ಹಾಳೆ ಮೇಲೆ ಬರೆದ್ರೆ ಬರೆಯಲ್ಲ. ಯಾಕೆ, ಅದು ಸಿಕ್ಕಾಪಟ್ಟೆ ಸ್ಮೂತ್ ಸರ್ಫೇಸ್ ಆಗಿಬಿಡ್ತು, ಜಾರಲ್ಲ, ತಿರುಗಲ್ಲ. ಅದೇ ಪೆನ್ಸಿಲನ್ನು ಅಷ್ಟೇ, ನೀವು ಪೇಪರ್ ಮೇಲೆ ಬರೆದ್ರೆ ಮಾತ್ರ ಬರೆಯುತ್ತೆ. ಅಂದರೆ ಪೆನ್ಸಿಲ್ನ ನಿಬ್ಬಿರತ್ತಲ್ಲ, ಅದು ಬ್ರೇಕ್ ಆಗಬೇಕು, ಅದು ಪುಡಿಯಾಗಿ ಹಾಳೆಗಳಿಗೆ ಅಂಟ್ಕೊಳತ್ತೆ. ಸೊ ಅದು ಪುಡಿ ಆಗಬೇಕು ಅಂದರೆ ಫ್ರಿಕ್ಷನಲ್ ಫೋರ್ಸ್ ಬೇಕು ತಾನೆ. ಸೊ ಫ್ರಿಕ್ಷನಲ್ ಫೋರ್ಸ್ ಇಲ್ಲ ಅಂದರೆ ಅದು ಪುಡಿ ಆಗಲ್ಲ, ನಿಮ್ಮ ಪೆನ್ಸಿಲ್ ಬರೆಯಲ್ಲ. ಅದೇ ನೀವು ಪ್ಲಾಸ್ಟಿಕ್ ಹಾಳೆಗಳ ಮೇಲೆ ಬರೀರಿ ಪೆನ್ಸಿಲಲ್ಲಿ, ಯಾಕೆಂದರೆ ಪೆನ್ಸಿಲು ಸ್ಮೂತು, ಆ ಪ್ಲಾಸ್ಟಿಕ್ ಹಾಳೆನ ಸ್ಮೂತ್ ಸರ್ಫೇಸ್ ಇರೋದಂದ್ರೆ ಫ್ರಿಕ್ಷನ್ ಬರಲ್ಲ. ಫ್ರಿಕ್ಷನ್ ಇಲ್ಲದೆ ಇದ್ರೆ ಆ ಪೆನ್ಸಿಲ್ನ ಗ್ರಾಫೈಟ್ ಇರುತ್ತಲ್ಲ, ಅದು ಬ್ರೇಕ್ ಆಗಲ್ಲ. ಅರ್ಥ ಆಗುತ್ತಾ. ಸೊ ಅಲ್ಲಿ ನಮಗೆ ಫ್ರಿಕ್ಷನ್ ಬೇಕಾಗತ್ತೆ. ಪೆನ್ ಮತ್ತು ಪೆನ್ಸಿಲ್ ಪೇಪರ್ ಮೇಲೆ ಬರಿಬೇಕು ಅಂದರೆ ನಮಗೆ ಫ್ರಿಕ್ಷನ್ ಬೇಕಾಗತ್ತೆ. ಸೊ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ವೇರ್ ಈಸ್ ದ ಫ್ರಿಕ್ಷನ್ ಆರ್ ನೆಸಸರಿ ಅಂತ. ಸೊ ಫ್ರಿಕ್ಷನ್ ಎಲ್ಲೆಲ್ಲಿ ಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಸೊ ನೆಕ್ಸ್ಟು, ಇಟ್ ಈಸ್ ಪಾಸಿಬಲ್ ಟು ರೈಟ್ ಆನ್ ದ ಬ್ಲ್ಯಾಕ್ ಬೋರ್ಡ್ ಡ್ಯೂ ಟು ಫ್ರಿಕ್ಷನ್ ಬಿಟ್ವೀನ್ ದ ಚಾಕ್ ಅಂಡ್ ದ ಬ್ಲ್ಯಾಕ್ ಬೋರ್ಡ್. ನೋಡ್ರಿ, ಬ್ಲ್ಯಾಕ್ ಬೋರ್ಡ್ ಮೇಲೆ ಬರಿಬೇಕು ಅಂದರೆ ನಮ್ಗೆ ಏನು ಬೇಕು, ಫ್ರಿಕ್ಷನ್ ಇರಬೇಕು. ಇಲ್ಲ ಅಂದರೆ ಬರೆಯೋದಕ್ಕಾಗಲ್ಲ ಅಲ್ವಾ. ರಫ್ ಸರ್ಫೇಸ್ ಇರ್ಬೇಕು ಬ್ಲ್ಯಾಕ್ ಬೋರ್ಡ್. ಫುಲ್ಲು ಬ್ಲ್ಯಾಕ್ ಬೋರ್ಡ್ ನೈಸ್ ಇತ್ತು ಅಂದರೆ ಚಾಪೀಸ್ ಬರೆಯೋದೇ ಇಲ್ಲ ಅದ್ರ ಮೇಲೆ. ಯಾಕೆ, ಫ್ರಿಕ್ಷನ್ ಸಿಗಲ್ಲ, ಚಾಪೀಸಲ್ಲಿರುವಂಥ ಇದು ಪುಡಿ ಆಗಲ್ಲ, ಅದು ಅಂಟ್ಕೊಳಲ್ಲ ಬೋರ್ಡ್ ಮೇಲೆ. ಗೊತ್ತಾಗತ್ತಾ. ಸೊ ಚಾಪೀಸ್ನ ಯೂಸ್ ಮಾಡ್ಕೊಂಡು ಬ್ಲ್ಯಾಕ್ ಬೋರ್ಡ್ ಮೇಲೆ ಬರೀಬೇಕು ಅಂದರೆ ಬ್ಲ್ಯಾಕ್ ಬೋರ್ಡು ರಫ್ ಸರ್ಫೇಸ್ ಆಗಿರಬೇಕು. ದಟ್ ಮೀನ್ಸ್ ಇಟ್ ಗಿವ್ಸ್ ದ ಫ್ರಿಕ್ಷನ್ ಟು ದ ಚಾಪೀಸ್, ಸೊ ದಟ್ ಬೈ ದಟ್ ಇಟ್ ಬ್ರೇಕ್ಸ್ ಆ್ಯಂಡ್ ಇಟ್ ಅಟ್ಯಾಚ್ಡ್ ಇನ್ ಟು ದ ಬೋರ್ಡ್. ಗೊತ್ತಾಗ್ತಿದೆಯಾ. ಸೊ ನೆಕ್ಸ್ಟು, ಫ್ರಿಕ್ಷನ್ ಬಿಟ್ವೀನ್ ಟೈರ್ಸ್ ಅಂಡ್ ದ ರೋಡ್ ಹೆಲ್ಪ್ಸ್ ಟು automobiles to move on the road. ಸೊ ರೋಡ್ ಮೇಲೆ ಮೂವ್ ಆಗಬೇಕು ಅಂದರೆ ಈ ಟೈರ್ಸ್ಗಳಿಗೆ ಫ್ರಿಕ್ಷನ್ ಇರಬೇಕು. ಫುಲ್ ನೈಸ್ ಇತ್ತು ಅಂದರೆ ಏನಾಗುತ್ತೆ ನೋಡ್ರಿ, ಕೆಲವೊಂದ್ಸರಿ ಕೆಸರಲ್ಲಿ ಸಿಕ್ಕಾಕೊಂಡಾಗ ಫ್ರಿಕ್ಷನ್ನೇ ಇರಲ್ಲ ಅದಕ್ಕೆ. ಅವಾಗ ತಿರುಗ್ತಾ ಇರತ್ತೆ ಟೈರ್ಗಳು ಒಂದೇ ಕಡೆಗೆ. ನೀವು ನೋಡಿರ್ತೀರ ಹಳ್ಳಿಗಳಲ್ಲಿ, ಎಲ್ಲಾದರೂ ಕೆಸರು ಏನಾದರೂ ನೀರು ಸಿಕ್ಕಾಪಟ್ಟೆ ಇತ್ತು ಅಂದರೆ ಅಲ್ಲೇ ಜಾರ್ಕೊಂಡು ತಿರುಗ್ತಾ ಇರುತ್ತೆ. ಯಾಕಂದರೆ ಫ್ರಿಕ್ಷನ್ ಇರಲ್ವಲ್ಲ, ಅಲ್ಲೇ ತಿರುಗ್ತಾ ಇರುತ್ತೆ. ಹಾಗೆ ರಸ್ತೆಗಳನ್ನ ರಫ್ ಸರ್ಫೇಸ್ ಮಾಡಿರ್ತಾರೆ, ಅವಾಗ ರಸ್ತೆಗಳ ಮೇಲೆ ವೀಲ್ಗಳು ತಿರ್ಕೊಂಡು ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ. ಫ್ರಿಕ್ಷನ್ ಇಲ್ಲ ಅಂದರೆ ಅಲ್ಲೇ ತಿರುಗ್ತಾ ಇರುತ್ತೆ. ಗೊತ್ತಾಗುತ್ತೆ. ಫ್ರಿಕ್ಷನ್ ಹೆಲ್ಪ್ ಮಾಡುತ್ತಲ್ವಾ. ಸೊ ಫ್ರಿಕ್ಷನ್ ಬೇಕಲ್ವಾ ನಮಗೆ. ಎಸ್, ಫ್ರಿಕ್ಷನ್ ಬಿಟ್ವೀನ್ ದ ಬ್ರಿಕ್ಸ್ ಹೆಲ್ಪ್ ಇನ್ ದ ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್ನ ಕನ್ಸ್ಟ್ರಕ್ಷನ್ ಮಾಡೋದಕ್ಕೂ ಕೂಡ, ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಬ್ರಿಕ್ಸಲ್ಲಿ ಫ್ರಿಕ್ಷನ್ ಇರಬೇಕು. ಯಾಕೆಂದರೆ ಅದಕ್ಕೆ ಹಾಕುವಂಥ ಸಿಮೆಂಟ್ ಅಂಟ್ಕೊಬೇಕಲ್ಲ. ಫುಲ್ ನೈಸ್ ಇತ್ತು ಅಂದರೆ ಸಿಮೆಂಟ್ ಅಂಟ್ಕೊಳೋದಿಲ್ಲ, ಜಾರ್ ಹೋಗ್ತಾ ಇರುತ್ತೆ. ಸೊ ಫ್ರಿಕ್ಷನ್ ಇರೋದ್ರಿಂದ ಬಿಲ್ಡಿಂಗ್ ಕನ್ಸ್ಟ್ರಕ್ಷನಲ್ಲಿ ಸಿಮೆಂಟ್ ಎಲ್ಲ ಅದಕ್ಕೆ ಏನೇನು ಹಾಕ್ತೀವೋ ಅದೆಲ್ಲ ಅಂಟ್ಕೊಳತ್ತೆ, ಆವಾಗ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ದೀಸ್ ಆರ್ ಆಲ್ ದ
ಯೂಸಸ್ ಆಫ್ ದ ಫ್ರಿಕ್ಷನ್ ಆರ್ ನೆಸೆಸಿಟೀಸ್ ಆಫ್ ದ ಫ್ರಿಕ್ಷನ್. ಫ್ರಿಕ್ಷನ್ ಅವಶ್ಯಕತೆಗಳು, ನಮ್ಗೆ ಎಲ್ಲೆಲ್ಲಿ ಫ್ರಿಕ್ಷನ್ ಬೇಕು ಅಂತ. ಗೊತ್ತಾಗ್ತಿದ್ಯಾ? ಅರ್ಥ ಆಗಿದೆ ಅಲ್ವಾ ಎಲ್ಲೆಲ್ಲೆಲ್ಲ ಫ್ರಿಕ್ಷನ್ ಬೇಕು ಅಂತ? ಟೇಕ್ ಡೌನ್ ದ ಕ್ವೆಶ್ಚನ್. ಗಿವ್ ಸಮ್ ಇಲ್ಸ್ಟ್ರೇಷನ್. ಗಿವ್ ಸಮ್ ಇಲ್ಸ್ಟ್ರೇಷನ್. ಗಿವ್ ಸಮ್ ಇಲ್ಸ್ಟ್ರೇಷನ್ where the frictions are. Give some illustration for where the frictions are useful. Where the frictions are useful. So next we'll move on to the frictions are sometimes undesirable. ಕೆಲವೊಂದು ಕಡೆ ಫ್ರಿಕ್ಷನ್ಸ್ ಅವಶ್ಯಕತೆ ಇಲ್ಲ ನಮಗೆ. ಎಲ್ಲೆಲ್ಲಿ ಫ್ರಿಕ್ಷನ್ ಅವಶ್ಯಕತೆ ಇಲ್ಲ ನೋಡಿ. ಸೋಲ್ ಆಫ್ ದ ಶೂಸ್ ವಿಯರ್ ಔಟ್ ಡ್ಯೂ ಟು ಫ್ರಿಕ್ಷನ್. ಸಿಕ್ಕಾಪಟ್ಟೆ ಫ್ರಿಕ್ಷನ್ ಇರೋದ್ರಿಂದ ನಾವು ರಫ್ ಸರ್ಫೇಸಲ್ಲಿ ನಡೆದು ನಮ್ಮ ಚಪ್ಪಲಿಗಳೇ ಸೌದೋಗಿರ್ತವೆ ಅಂತಾರಲ್ಲ, ಹಂಗೆ ಸೋಲ್ ಆಫ್ ದ ಸ್ಲಿಪ್ಪರ್ಸ್ ಆರ್ ಶೂಸ್ ವಿಯರ್ ಔಟ್ ಅಂದರೆ ಸೌದೋಗಿರತ್ತೆ ಬಿಕಾಸ್ ಆಫ್ ಫ್ರಿಕ್ಷನ್. ಇನ್ನು ಎರಡನೇದು ಟೈರ್ಸ್ ಆಫ್ ಬೈಸಿಕಲ್ ಆ್ಯಂಡ್ ಆಟೋಮೊಬೈಲ್ಸ್ ವಿಯರ್ ಔಟ್ ಡ್ಯೂ ಟು ಫ್ರಿಕ್ಷನ್. ನೋಡ್ರಿ, ಟೈರ್ಗಳೆಲ್ಲ ಸೌದೋಗ್ಬಿಡ್ತವೆ ಫ್ರಿಕ್ಷನ್ಸಿಂದ. ಅದಾಯ್ತಾ? ಆಮೇಲೆ ನೆಕ್ಸ್ಟು ಸ್ಟೆಪ್ಸ್ ಆಫ್ ಸ್ಟೇರ್ ಕೇಸ್ ಆ್ಯಂಡ್ ಫುಟ್ ಓವರ್ ಬ್ರಿಡ್ಜಸ್ ಇನ್ ಎ ರೈಲ್ವೆ ಸ್ಟೇಷನ್ ವಿಯರ್ ಔಟ್ ಡ್ಯೂ ಟು ಫ್ರಿಕ್ಷನ್. ಸಿಕ್ಕಾಪಟ್ಟೆ ಜನ ನಡೀತಾ ಇದ್ರೆ ನಡೆದು ಈ ಮೆಟ್ಲುಗಳೆಲ್ಲ ಸೌದೋಗ್ಬಿಟ್ಟಿರ್ತವೆ. ಸೊ ದಟ್ ಈಸ್ ದ ಅನ್ಡಿಸೈರಬಿಲಿಟಿ ಆಫ್ ದ ಫ್ರಿಕ್ಷನ್. ಅಂದರೆ ಫ್ರಿಕ್ಷನ್ ಅವಶ್ಯಕತೆ ಇಲ್ಲದೆ ಇರುವಂಥ ಜಾಗ. ಅಂದರೆ ಫ್ರಿಕ್ಷನ್ ಅಲ್ಲೂ ಇರಬೇಕು. ನಡಿಬೇಕಾದ್ರೆ ಫುಲ್ ನೈಸ್ ಇತ್ತು ಅಂದ್ರೆ ಅದೇನಾಗ್ತಾ ಹೋಗುತ್ತೆ, ಫ್ರಿಕ್ಷನ್ ಇಲ್ಲದೆ ಜಾರ್ ಬೀಳ್ತೀವಿ. ಸೊ ಫ್ರಿಕ್ಷನ್ ಅಂತ ಮಾಡಿರ್ತಾರೆ, ಫ್ರಿಕ್ಷನ್ಗೆ ರಫ್ ಸರ್ಫೇಸ್ ಮಾಡಿರ್ತಾರೆ. ಆದರೆ ಫ್ರಿಕ್ಷನಿಂದ ಏನಾಗ್ತಾ ಹೋಗುತ್ತೆ, ಅದು ಸೌದೋಗ್ಬಿಡತ್ತೆ. ಫ್ರಿಕ್ಷನ್ ಅಂದರೆ ನಡೆದು ಫ್ರಿಕ್ಷನ್ ಜಾಸ್ತಿ ಆಗಿ ಸೌದೋಗ್ಬಿಡತ್ತೆ. ಸ್ಲಿಪ್ಪರ್ಗಳು ಕೂಡ ಸೋಲ್ಗಳು ಸೌದೋಗ್ತವೆ. ಟೈರ್ಸ್ಗಳಲ್ಲಿ ಗ್ರಿಪ್ಪರ್ಸ್ ಇರ್ತವೆ, ಅವುಗಳೆಲ್ಲ ಸೌದೋಗ್ತವೆ. ಇನ್ನು ನೈಫ್ ಮತ್ತು ರೇಸರ್ಸು ಲೂಸ್ ದರ್ ಶಾರ್ಪ್ ಎಡ್ಜಸ್ ಡ್ಯೂ ಟು ಫ್ರಿಕ್ಷನ್. ಕಟ್ ಮಾಡಿ ಫ್ರಿಕ್ಷನ್ ಆಗಿ ಅದರ ಶಾರ್ಪ್ ಎಡ್ಜಸ್ ಎಲ್ಲ ಹೋಗ್ಬಿಟ್ಟಿರ್ತವೆ. ಮತ್ತೆ ಅದನ್ನ ಶಾರ್ಪ್ ಮಾಡಿಸ್ಬೇಕಾಗತ್ತೆ ನಾವು. ಸೊ ಇದೆಲ್ಲ ಎಲ್ಲೆಲ್ಲಿ ನಾವು ಫ್ರಿಕ್ಷನ್ ನಮಗೆ ಬೇಡ ಅಂತ. ಸೊ ನಮಗೆ ಎಲ್ಲೆಲ್ಲಿ ಫ್ರಿಕ್ಷನ್ ಬೇಕು, ಎಲ್ಲೆಲ್ಲಿ ಫ್ರಿಕ್ಷನ್ ಬೇಡ ಅನ್ನೋದನ್ನ ತಿಳ್ಕೊಂಡ್ವಿ ಅಲ್ವಾ? ಗೊತ್ತಾಗ್ತಿದೆ ಅಲ್ವಾ? ಸೊ ಟೇಕ್ ಡೌನ್ ದ ಕ್ವೆಶ್ಚನ್. ರೈಟ್ ಸಮ್ ಇಲ್ಸ್ಟ್ರೇಷನ್ ವೇರ್ ದ ಫ್ರಿಕ್ಷನ್ ಈಸ್ undesirable. Write some illustration for where the friction are undesirable. Write some illustration for where the friction are undesirable. ಬರ್ಕೊಂಡ್ರಿ ಅಲ್ವಾ? ಸೊ ಇದುವರೆಗೂ ನಾವು ಎಲ್ಲಿ ಫ್ರಿಕ್ಷನ್ ಬೇಕು ನಮಗೆ, ಎಲ್ಲಿ ಫ್ರಿಕ್ಷನ್ ಬೇಡ, ಫ್ರಿಕ್ಷನ್ ಅಂದರೆ ಏನು, ವಾಟ್ ಆರ್ ದ ಟೈಪ್ಸ್ ಆಫ್ ಫ್ರಿಕ್ಷನ್, ಎಕ್ಸಾಂಪಲ್ ಫಾರ್ ದ್ಯಾಟ್, ಆ್ಯಂಡ್ ವಾಟ್ ಈಸ್ ಫ್ರಿಕ್ಷನ್, ಆಲ್ ದೋಸ್ ಥಿಂಗ್ಸ್ ವಿ ವರ್ ಲರ್ನ್ಡ್ in this class. So I hope you all understood the today's lesson. So some more concepts about the friction, that is ಫ್ರಿಕ್ಷನ್ ನಾವು ಹೇಗೆ ಇನ್ಕ್ರೀಸ್ ಮಾಡ್ಬೋದು, ಫ್ರಿಕ್ಷನ್ನ ಹೇಗೆ ಕಡಿಮೆ ಮಾಡ್ಬೋದು, ಎಲ್ಲಿ ಕಡಿಮೆ ಮಾಡಬೇಕು, ಎಲ್ಲಿ ಇನ್ಕ್ರೀಸ್ ಮಾಡಬೇಕು, ಫ್ಲೂಯಿಡ್ ಫ್ರಿಕ್ಷನ್ ಅಂದರೆ ಏನು. ಸೊ ಆಲ್ ದೋಸ್ ಥಿಂಗ್ಸ್, ಇಟ್ ಈಸ್ ಎವ್ರಿಥಿಂಗ್ ಈಸ್ ಅಬೌಟ್ ಅವರ್ ಡೈಲಿ ಲೈಫ್. ನಮ್ಮ ಪೂರ್ತಿ ಇದು ನಮ್ಮ ಡೈಲಿ ಲೈಫ್ ಬಗ್ಗೆನೇ. ಸೊ ದಟ್ ಒನ್ ವಿ ವಿಲ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. I hope you all understood today's lesson. If you are having any doubts regarding today's lesson, you can ask the questions in the group. We are going to answer that. So we will meet in the next class. Thank you.